ನಮ್ಗೆ ಕೆಲವು ಇನ್ಸ್ಟ್ರಕ್ಷನ್ಸ್ ಇದೆ ಹೇಳ್ಬಿಡ್ತೀವಿ. ಪಬ್ಲಿಕ್ ಒಂದು ಲಾಸ್ಟ್ ಇಯರ್ ಬಿಫೋರ್ ರಂಜಾನ್ ಮತ್ತು ರಂಜಾನ್ ಆದ ನಂತರ ಕೆಲವು ಫೀಡ್ಬ್ಯಾಕ್ ಬಂದಿದೆ. ಫಸ್ಟ್ ಹೈಜೀನ್ ಬಗ್ಗೆ ಬಹಳಷ್ಟು ಗಲೀಜು, ತಿಂದು ಎಲ್ಲಾನು ಅಲ್ಲೇ ಬಿಸಾಕ್ತಾ ಇರ್ತಾರೆ, ಬಹಳಷ್ಟು ಗಲೀಜಿರುತ್ತೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟರು. ಎರಡನೇದು ಡಸ್ಟ್ಬಿನ್ಸ್, ಎಷ್ಟು ಬಾಟಲ್ಸ್ ಓಪನ್ ಆಗುತ್ತೆ ಟೆಂಪ್ರವರಿ, ಅವರೆಲ್ಲ ಡಸ್ಟ್ಬಿನ್ ಇಡ್ತಾರೆ, ಬಹಳಷ್ಟು ಗಲೀಜಾಗ್ತಿತ್ತು ಅಂತ. ಸೊ ಈ ಸಲ ಯಾರು ಟೆಂಪ್ರವರಿ ಶಾಪ್ಸ್ ಹಾಕ್ತೀರಾ ಎಲ್ಲರೂ ಕಂಪಲ್ಸರಿ ಒಂದು ಡಸ್ಟ್ಬಿನ್ ಇಡಬೇಕು, ಏನಿರಬಾರ್ದು, ಕ್ಲೀನ್ ಇರಬೇಕು ಅನ್ನೋ ಉದ್ದೇಶಕ್ಕೆ ಒಂದು 5-6 ಜನ ಆಲ್ರೆಡಿ ರೂಪಿಸಿ ಹಾಕೊಂಡಿದ್ದಾರೆ. ಅದರಲ್ಲಿ ಫುಟ್ಪಾತ್ ಅಲ್ಲಿ ಬಂದ್ಬಿಟ್ಟು ಫುಡ್ ಹಾಕ್ಬಿಟ್ಟು ರೌಡಿಗಳು ಅಥವಾ ಇನ್ನೊಂದು ಈ ಬ್ಯಾಡ್ ಎಲಿಮೆಂಟ್ಸ್ ಗಳನ್ನೆಲ್ಲ ಒಂದು ಕ್ರಿಯೇಟ್ ಮಾಡ್ತಾರೆ. ಇಲ್ಲ ನಮ್ಗೆ ಅವಶ್ಯಕತೆ ಇಲ್ಲಿ ಟ್ರಾಫಿಕ್ ಮೂವ್ ಆಗಲ್ಲ. ಮೂರನೇದು ಸೆಕ್ಯೂರಿಟಿ ಗಾರ್ಡ್ಸ್ ಅರೇಂಜ್ ಮಾಡ್ಕೋಬೇಕು ಅಂತ. ಲಾಸ್ಟ್ ಟೈಮ್ ಇದ್ರು ಬಟ್ ಕಡಿಮೆ ಇದ್ರು. ಹೋಗ್ತಾ ಹೋಗ್ತಾ ಹಬ್ಬ ಹತ್ರ ಬರ್ತಾ ಬರ್ತಾ ಜನಸಂಖ್ಯೆ ಜಾಸ್ತಿ ಆಗುತ್ತೆ, ಶಾಪಿಂಗ್ ಜಾಸ್ತಿ ಬರ್ತಾರೆ. ಮತ್ತೆ ನಾನ್ ಲೋಕಲ್ಸ್ ಬೇರೆ ಬೇರೆ ಕಡೆಯಿಂದ ಶಿವಾಜಿನಗರದ್ದು ಫುಡ್ ತಿನ್ನೋದಕ್ಕೆ ಬರ್ತಾರೆ. ಚೆನ್ನಾಗಿ ಆರ್ಗನೈಸ್ ಮಾಡಿ ಶಿವಾಜಿನಗರದಲ್ಲಿ ಯಾರು ಬೇಕಾದ್ರೂ ಬಂದು ಊಟ ಮಾಡ್ಬೋದು. ಇಲ್ಲಿ ಕ್ಲೀನ್ ಆಗಿರುತ್ತೆ, ಇಲ್ಲಿ ಯಾವ್ದೇ ತರ ಯಾರಿಗೂ ತೊಂದರೆ ಇಲ್ಲ. ಇಡೀ ಬೆಂಗಳೂರು ಸಿಟಿ ಅವರಿಗೆ ಬರ್ತಾರೆ. ಅವ್ರು ಬಂದಂತ ಸಂದರ್ಭದಲ್ಲಿ ಜನರು ಹೋಗಕ್ಕೆ ಬರಕ್ಕೆ ನೀಟಾಗಿರ್ಬೇಕು. ಆ ತರ ವ್ಯವಸ್ಥೆನ ಕಲ್ಪಿಸ್ಕೊಟ್ರೆ ಸಾಕು. ಎಲ್ಲರೂ ಕೂಡ ಯಾರು ಸ್ಟಾಲ್ ಹಾಕ್ತೀರಿ ಏನ್ ಮಾಡ್ತೀರಿ ನೀವೆಲ್ಲರೂ ಕೂಡ ಇಲ್ಲಿ ನಮ್ಮ ಅಂಗಡಿ ಹೋಟೆಲ್ದವರೆಲ್ಲ ಸಹಕಾರ ಮಾಡಿ ಅದಕ್ಕೆ ಈ ರಂಜಾನ್ ಟೈಮಲ್ಲಿ ಈ ಅಂಗಡಿಯನ್ನು ವಿಸ್ತರಣೆ ಮಾಡ್ಕೊಂಡು ಅಂಗಡಿ ಫುಟ್ಪಾತ್ ಮತ್ತೆ ರಸ್ತೆ ಅಲ್ಲಿ 3 ಸಾಲು ಬರುತ್ತೆ. ದಯಮಾಡಿ ಮಾಡಕ್ ಹೋಗ್ಬೇಡಿ. ಪ್ರತಿ ವರ್ಷ ರಂಜಾನ್ ಟೈಮಲ್ಲಿ ಯೂಶಲಿ ಪೊಲೀಸ್ ಇಲಾಖೆ ಕಡೆಯಿಂದ ಮಾಡ್ತೀವಿ. ಬಟ್ ಶಿವಾಜಿನಗರದಲ್ಲಿ ಇದೊಂದು ಪದ್ಧತಿ ಬಂದಿದೆ. ಈಗ ನಮ್ಮ MLA ಸಾಹೇಬ್ರು ಇದನ್ನ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಇದು ಬಹಳ ಅನುಕೂಲ ಆಗ್ತಾ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಮತ್ತೆ ಎಲ್ಲರೂ ಇಲ್ಲಿ ಸೇರಿರೋದ್ರಿಂದ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇದೆ. ಕಳೆದ ಸಹ ನಾವು ಹೇಳಿದ್ವಿ ಲಾಸ್ಟ್ ಇಯರ್, ಕೆಲವೆಲ್ಲ ಫಾಲೋ ಮಾಡಿದ್ವಿ, ಕೆಲವೆಲ್ಲ ಫಾಲೋ ಆಗ್ಲಿಲ್ಲ. ಸೊ ಒಂದು ಲೆಸನ್, ಅದು ಲರ್ನಿಂಗ್ ಲೆಸನ್ ಅಂತ. ಇವತ್ತು ಕಲ್ಕಲ್ಲಿ ಸ್ಮಶಾನದಲ್ಲಿ ಒಂದು ಹೊಸ ಪ್ರಯತ್ನ ಪಟ್ವಿ. ನಾವು ಹೊಸ ಸಿಸ್ಟಮ್ ಅಡಾಪ್ಟ್ ಮಾಡಿಸಿದ್ವಿ, ಬಹಳ ಸಕ್ಸಸ್ ಆಯ್ತು. ಅದರಿಂದ ಪೊಲೀಸ್ ಅವ್ರ ಮಾತು ಸ್ವಲ್ಪ ತಾವು ಕೇಳ್ಬಿಟ್ರೆ ಇಲ್ಲಿ ಶಿವಾಜಿನಗರದಲ್ಲಿ ಈ ರಂಜಾನ್ ಸಕ್ಸಸ್ ಆಗುತ್ತೆ. ಕಲ್ಪನೆ ಸ್ಮಶಾನದಲ್ಲಿ ಏನ್ ಮಾಡಿದ್ವಿ ನಾವು, ಬೋತ್ ಸೈಡ್ ಬ್ಯಾರಿಕೇಡ್ ಹಾಕ್ಬಿಟ್ಟು ನೋ ಪಾರ್ಕಿಂಗ್ ಝೋನ್ ಮಾಡಿ ಈ ಲೇಡೀಸ್ಗೆ, ಹೆಣ್ಮಕ್ಳಿಗೆ ಆಟೋ ರಿಕ್ಷಾಸ್ ಕೊಟ್ಟಿದ್ರು. ರೋಟರಿ ಕ್ಲಬ್, BBMP ಕಡೆಯಿಂದ ಅವ್ರನ್ನ ಕರೆಸ್ಬಿಟ್ಟು ಲೇಡಿ ಆಟೋ ರಿಕ್ಷಾ ಡ್ರೈವರ್ಸ್ ನ ಬ್ಯಾರಿಕೇಡ್ ಹತ್ರ ನಿಲ್ಲಿಸ್ಬಿಟ್ಟು ಯಾರೇ ಜನ ಬಂದ್ರು ಪಾರ್ಕಿಂಗ್ ಮಾಡಿ 1 ಕಿಲೋಮೀಟರ್ ಹಿಂದೆ ಅಲ್ಲಿಂದ ಆಟೋದಲ್ಲಿ ಹೆಣ್ಮಕ್ಳು ಲೇಡಿ ಆಟೋ ಡ್ರೈವರ್ಸ್ ಡ್ರಾಪ್ ಮಾಡ್ತಾ ಇದ್ರು. ಸೊ ಟ್ರಾಫಿಕ್ ಜಾಮ್ ಇಲ್ಲ. ಮತ್ತೆ ನಮಗೆ ರಾತ್ರಿ ಎಲ್ಲ ಸ್ವಲ್ಪ ಕುಡಿದು ಬಂದು ಎಲ್ಲ ಪೂಜೆ ಮಾಡೋಕೆ ಜೊತೆ ಸೇರ್ಕೊಂಡು ಗಲಾಟೆ ಮಾಡೋದು, ಅದನ್ನು ಸಹ ಈ ವರ್ಷ ಆಗ್ಲಿಲ್ಲ. ಒಂದು ಸಣ್ಣ ಗಲಾಟೆ ಆಗಲೇ ಬಹಳ ಪೀಸ್ಫುಲ್ ಆಗಾಯ್ತು. ಸೊ ನಮ್ಮ ಟ್ರಾಫಿಕ್ ವಸೀಂ ಅವರು ಬಹಳ ಪ್ರಯತ್ನ ಪಟ್ಟರಲ್ಲಿ ಬಹಳ ಹೆಲ್ಪ್ ಮಾಡಿದ್ರು ನಮ್ಗೆ. ಸೊ ನಾವು ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಾಗ ತಾವು ಫಾಲೋ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ. ನಮ್ಗೆ ಕೆಲವು ಇನ್ಸ್ಟ್ರಕ್ಷನ್ಸ್ ಇದೆ ಹೇಳ್ಬಿಡ್ತೀವಿ. ಪಬ್ಲಿಕ್ ಒಂದು ಲಾಸ್ಟ್ ಇಯರ್ ಬಿಫೋರ್ ರಂಜಾನ್ ಮತ್ತು ರಂಜಾನ್ ಆದ ನಂತರ ಕೆಲವು ಫೀಡ್ಬ್ಯಾಕ್ ಬಂದಿದೆ. ಫಸ್ಟ್ ಹೈಜೀನ್ ಬಗ್ಗೆ ಬಹಳಷ್ಟು ಗಲೀಜು, ತಿಂದು ಎಲ್ಲಾನು ಅಲ್ಲೇ ಬಿಸಾಕ್ತಾ ಇರ್ತಾರೆ, ಬಹಳಷ್ಟು ಗಲೀಜಿರುತ್ತೆ ಅಂತ ಒಂದು ಕಂಪ್ಲೇಂಟ್ ಕೊಟ್ರು. ಎರಡನೇದು ಡಸ್ಟ್ಬಿನ್ಸ್, ಎಷ್ಟು ಬಾಟಲ್ಸ್ ಓಪನ್ ಆಗುತ್ತೆ ಟೆಂಪ್ರವರಿ, ಅವರೆಲ್ಲ ಡಸ್ಟ್ಬಿನ್ ಇಡದಲೆ ಬಹಳಷ್ಟು ಗಲೀಜಾಗ್ತಿತ್ತು ಅಂತ. ಸೊ ಈ ಸಲ ಯಾರು ಟೆಂಪ್ರವರಿ ಶಾಪ್ಸ್ ಹಾಕ್ತೀರಾ ಎಲ್ಲರೂ ಕಂಪಲ್ಸರಿ ಒಂದು ಡಸ್ಟ್ಬಿನ್ ಇಡಬೇಕು ಅಂತ. ಮೂರನೇದು ಸೆಕ್ಯೂರಿಟಿ ಗಾರ್ಡ್ಸ್ ಅರೇಂಜ್ ಮಾಡ್ಕೋಬೇಕು ಅಂತ. ಲಾಸ್ಟ್ ಟೈಮ್ ಇದ್ರು ಬಟ್ ಕಡಿಮೆ ಇದ್ರು. ಹೋಗ್ತಾ ಹೋಗ್ತಾ ಹಬ್ಬ ಹತ್ರ ಬರ್ತಾ ಬರ್ತಾ ಜನಸಂಖ್ಯೆ ಜಾಸ್ತಿ ಆಗುತ್ತೆ, ಶಾಪಿಂಗ್ ಜಾಸ್ತಿ ಬರ್ತಾರೆ. ಮತ್ತೆ ನಾನ್ ಲೋಕಲ್ಸ್ ಬೇರೆ ಬೇರೆ ಕಡೆಯಿಂದ ಶಿವಾಜಿನಗರದ್ದು ಫುಡ್ ತಿನ್ನೋದಕ್ಕೆ ಬರ್ತಾರೆ. ಈಗ ಅಪ್ಲಿಕೇಶನ್ ನಗರದಲ್ಲಿ ಬ್ಯಾನ್ ಆಗಿದೆ, ಅಲ್ಲಿ ಫುಡ್ ಮೇಲೆ ಇಲ್ಲ. ಸೊ ಏನಾಗುತ್ತೆ, ಶಿವಾಜಿನಗರಕ್ಕೆ ಬಹಳ ಡಿಮ್ಯಾಂಡ್ ಆಗುತ್ತೆ. ಬೆಂಗಳೂರಿಂದ ಬಹಳಷ್ಟು ಕಡೆಯಿಂದ ಇಲ್ಲಿಗೆ ಬರ್ತಾರೆ. ನಾನ್ ಮುಸ್ಲಿಮ್ಸ್ ಬರ್ತಾರೆ, ಮುಸ್ಲಿಮ್ಸ್ ಬರ್ತಾರೆ, ಹೆಣ್ಮಕ್ಳುಗಳು ಬಹಳಷ್ಟು ಜನ ಬರ್ತಾರೆ. ಸ್ವಲ್ಪ ಕೇರ್ಫುಲ್ ಆಗಿ ಅವ್ರನ್ನೆಲ್ಲ ನೀವು ಟ್ರೀಟ್ ಮಾಡ್ಬೇಕಾಗುತ್ತೆ. ಮತ್ತೆ ಈ ಟೆಂಪರರಿ ಶಾಪ್ಸ್ ಯಾರು ಹಾಕ್ತೀರಾ
ಅವರು ನಮ್ಮ ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಷನ್ ಕೊಡ್ಬೇಕು. ನಮ್ಮ ಶಿವಾಜಿನಗರ ಇನ್ಸ್ಪೆಕ್ಟರ್, ಭಾರತೀನಗರ ಕಮರ್ಷಿಯಲ್ ಸ್ಟ್ರೀಟ್ 3 ಜನಕ್ಕೆ ಬರುತ್ತೆ. ಅಲ್ಲಿ ನಿಮ್ಮ ಶಾಪ್ ಓನರ್ ಯಾರು, ನಿಮ್ಮ ವರ್ಕರ್ಸ್ ಯಾರು ಕೆಲಸ ಮಾಡ್ತಾರೆ ಅಂತ. ಯಾಕೆಂದ್ರೆ ಸಣ್ಣ ಪುಟ್ಟ ಗಲಾಟೆ ಆದಾಗ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡ್ತಾರಲ್ಲ, ಆಗ ನಮ್ಗೆ ಐಡೆಂಟಿಫೈ ಮಾಡಕ್ ಕಷ್ಟ ಆಗುತ್ತೆ. ಮತ್ತೆ ನಿಮಗೂ ಅನುಕೂಲ ಆಗುತ್ತೆ. ನಿಮ್ಮಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ ಅವ್ರು ಪೊಲೀಸ್ ವೆರಿಫಿಕೇಶನ್ ರಿಪೋರ್ಟ್ ತಗೊಂಡ್ರೆ ನಾಳೆ ಏನಾದ್ರೂ ಕಂಪ್ಲೇಂಟ್ಸ್ ಇದ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ನಿಮ್ಗೆ ಗೊತ್ತಿದ್ದು ಇಂಥವ್ರನ್ನ ನೀವು ಕೆಲ್ಸಕ್ಕೆ ತಗೊಂಡಿದ್ದೀರಾ, ನೀವು ಎಂಪ್ಲಾಯ್ ಮಾಡ್ಕೊಂಡಿದ್ದೀರಾ ಅಂತ ನಿಮ್ಗೆ ಸಮಸ್ಯೆ ಆಗ್ಬಾರ್ದು. ಈಗ ನಾವು ಮೊನ್ನೆ ರೌಡಿ ಪರೇಡ್ ಮಾಡಿದ್ವಿ, ಒಂದು ಸುಮಾರು 400 ಜನ ರೌಡಿ ಪರೇಡ್ ಮಾಡಿದಾಗ ನೀವ್ ಏನ್ ಕೆಲಸ ಮಾಡ್ತೀರಾ ಅಂತ ಕೇಳಿದ್ವಿ. ಮ್ಯಾಕ್ಸಿಮಮ್ ಜನ ಹೇಳಿದ್ದು ಪ್ಲಂಬಿಂಗು, ಆಟೋ ರಿಕ್ಷಾ ಡ್ರೈವರ್ ಮತ್ತೆ ಝೊಮ್ಯಾಟೊ ಅಂತ. ಸೊ ನಮ್ಗೆ ಅನ್ನಿಸ್ತು ಲೇಡೀಸ್ಗೆ ಏನು ಸೇಫ್ಟಿ ಇರುತ್ತೆ. ಇವರು ಡ್ರೈವರ್ ಝೊಮ್ಯಾಟೊ ಅಲ್ಲೋಗಿ ಡೆಲಿವರಿ ಕೊಡಕ್ ಹೋಗ್ತಾರೆ, ಅಲ್ಲಿ ಹೆಣ್ಮಕ್ಳಿಗೆ ಅಥವಾ ಮನೇಲಿರೋರು ಗೊತ್ತಿರೋದಿಲ್ಲ ಇವರು ರೌಡೀಸ್ ಅಂತ. ಸೊ ಅಲ್ಲೇನಾದ್ರು ಇನ್ಸಿಡೆಂಟ್ಸ್ ಆದ್ರೆ ಹೇಗೆ ಅಂತ. ಆದ್ರಿಂದ ನಿಮ್ಮಲ್ಲಿ ನೀವು ಎಂಪ್ಲಾಯ್ಮೆಂಟ್ ಮಾಡ್ಕೊಂಡಿರೋರು ಯಾರು ಕೆಲಸ ಮಾಡ್ತಾ ಇದಾರೆ ಅವ್ರ ಬ್ಯಾಕ್ ಗ್ರೌಂಡ್ ಬಗ್ಗೆ ನಿಮಗೆ ಗೊತ್ತಿರಲ್ಲ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದಾಗ ಶಾಪ್ ಓನರ್ಸ್ ನಾವು ಕರ್ಕೊಂಡ್ ಬರ್ತೀವಿ. ಅದರಿಂದ ನೀವು ಶಾಪ್ ಯಾವ್ದು ನಂಬರು, ನಿಮ್ಮಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ, ನಮ್ಮ 3 ಜನ ಇನ್ಸ್ಪೆಕ್ಟರ್ಸ್ಗೆ ತಾವು ಭೇಟಿ ಮಾಡಿ ಡೀಟೇಲ್ಸ್ ಕೊಡ್ತೀವಿ. ನಿಮ್ದು ಎಲ್ಲಿ ಬರುತ್ತೆ ನಿಮ್ಮ ಏರಿಯಾ ಅಂತ ತಿಳ್ಕೊಂಡು. ಇನ್ನೊಂದು ಪಾರ್ಕಿಂಗ್, ಟ್ರಾಫಿಕ್ ಬಗ್ಗೆ ಹೇಳ್ತಾರೆ. ಸ್ವಲ್ಪ ಪಾರ್ಕಿಂಗ್ ನೀವು ರೆಗ್ಯುಲೇಟ್ ಮಾಡ್ಬೋದು. ಬಿಸ್ನೆಸ್ ಇಂಪಾರ್ಟೆಂಟ್, ದುಡ್ಡು ಮಾಡೋದು ಇಂಪಾರ್ಟೆಂಟ್, ಅದ್ರ ಜೊತೆ ಪಾರ್ಕಿಂಗ್ ಇಂಪಾರ್ಟೆಂಟ್ ಇದೆಯಲ್ಲ. ರೆಸರ್ವ್ ಮಾರ್ಕೆಟ್ ಈ ಕಡೆ ಶಿವಾಜಿನಗರ, ಕೆಜಿಎಲ್, ಡಿಜಿಎಲ್ ಹೆವಿ ಟ್ರಾಫಿಕ್ ಜಾಮು ಯಾವ ರೀತಿಯಿಂದ ಆ ರೀತಿ ಓಡಿಸ್ತಾರೆ ಅಂತ. ನಾವೆಲ್ಲ ಕಾಲೇಜ್ ಓದ್ಬೇಕಾದ್ರೆ RTO ಲೈಸೆನ್ಸ್ ಹಾಕಿದಾಗ ನಮ್ಗೆ ಹೇಳ್ತಾ ಇದ್ರು, ನೀವು ಕೆಜಿಎಲ್ ಟ್ಯಾಲಿ ರೋಡ್ ಅಲ್ಲಿ ಒಂದು ರೌಂಡ್ ಆಕ್ಸಿಡೆಂಟ್ ಇಲ್ಲದೆ ಹೋಗಿ ಬಂದ್ಬಿಟ್ರೆ ಲೈಸೆನ್ಸ್ ಸ್ಯಾಂಕ್ಷನ್ ಇದೆ ಅಂತ. ಅಂದ್ರೆ ಅಷ್ಟು ಫೇಮಸ್ ನಮ್ ಏರಿಯಾ. ಯಾವುದೇ ತರ ಯಾರಿಗೂ ಟಚ್ ಮಾಡಿದ್ರೆ ಟ್ಯಾಲಿ ರೋಡ್ ಅಲ್ಲಿ ಒಂದು ರೌಂಡ್ ಹೋಗಕ್ಕಾಗಲ್ಲ ಅಂದ್ಬಿಟ್ಟು. ಅದಕ್ಕೆ ಆ ರೀತಿ ಹೆಸರು ಬರೋದು ಬೇಡ ಅಲ್ಲ. ಪಾರ್ಕಿಂಗ್ ನೀವು ಚೆನ್ನಾಗಿ ಮಾಡ್ಕೋಬೇಕು. ನೀವೇ ವಾಲಂಟ್ರಿಯಾಗಿ ಮಾಡ್ಬೇಕಿದೆಲ್ಲ, ಪೊಲೀಸ್ ಅವ್ರು ಮಾಡ್ಲೇಬೇಕು ಅಂತ ನೀವು ಅನ್ಕೋಬಾರ್ದು. ಈಗ ನೋಡಿ ನಾವು IPL ಮ್ಯಾಚ್ ಅಲ್ಲಿ ಇದ್ರೆ ಸಾಹೇಬ್ರದ್ದು ಇದು ಮೀಟಿಂಗ್ ಇದೆ ಅಂತ ಹೇಳಿ ಪರ್ಮಿಷನ್ ತಗೊಂಡು ಬಂದೆ. ಈ ರೀತಿ ಪೊಲೀಸ್ ಅವ್ರಿಗೆ ಬೇಕಾದಷ್ಟು ಬೇರೆ ಬೇರೆ ಡ್ಯೂಟಿಗಳಿರುತ್ತೆ. ಈಗ ಜಾತ್ರೆಗಳೆಲ್ಲ ಶುರುವಾಗುತ್ತೆ, ಮುತ್ಯಾಲಮ್ಮ ಜಾತ್ರೆ ಎಲ್ಲ ಇರುತ್ತೆ. ಎಲ್ಲಾ ಕಡೆ ನಾವು ಪ್ರೆಸೆನ್ಸ್ ನಮ್ದಿರೋದ್ರಿಂದ ಸ್ಟಾಫ್ ಕಮ್ಮಿ ಇರ್ತಾರೆ. ನೀವೇ ವಾಲಂಟ್ರಿ ಆಗಿ ಪೊಲೀಸ್ ತರ ನೀವೇ ಡ್ಯೂಟಿ ಮಾಡ್ಬೇಕಾಗುತ್ತೆ, ನಮ್ ಜೊತೆ ಕೋಆಪರೇಟ್ ಮಾಡ್ಬೇಕಾಗುತ್ತೆ. ಮತ್ತೆ ಸೋಷಿಯಲ್ ಮೀಡಿಯಾ ಅಂಡ್ ಯೂಟ್ಯೂಬರ್ಸ್ ತುಂಬಾ ಜನ ಬರ್ತಾರೆ. ಯಾಕಂದ್ರೆ ಶಿವಾಜಿನಗರ ಫುಡ್ ಮೇಳ ಅಂದ್ರೆ ಬಹಳ ವರ್ಲ್ಡ್ ಫೇಮಸ್ ಅದು. ನೀವು ಲಾಸ್ಟ್ ಟೈಮ್ ಸುಮ್ಮನೆ ಇವಾಗ ಓಪನ್ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕಿ ಬಹಳಷ್ಟು ವಿಡಿಯೋ ನಿಮಗೆ ಸಿಗುತ್ತೆ. ಸೊ ಅವರು ಬರೋದು ನಿಮ್ಮಲ್ಲಿ ನಡೆಯುವಂತಹ ಒಳ್ಳೇದನ್ನ ಕ್ಯಾಪ್ಚರ್ ಮಾಡಕ್ಕೆ. ಅವರು ಬಂದಾಗ ಒಂದು ವಿಡಿಯೋ ಶೂಟ್ ಏನಾದ್ರು ಮಾಡುವಾಗ ಅಲ್ಲಿ ಯಾವ್ದೋ ಒಂದು ಗಲಾಟೆ ಆಗ್ತಿತ್ತು, ಯಾರೋ ಮಿಸ್ಬಿಹೇವ್ ಮಾಡ್ತಾ ಇದ್ರು, ಯಾರೋ ಪಾರ್ಕಿಂಗ್ ವಿಚಾರಕ್ಕೆ ಗಲಾಟೆ ಮಾಡ್ಕೋತಾ ಇದ್ರು, ಅಕ್ಕಪಕ್ಕ ಅಂಗಡಿಯವರು ಜಗಳ ಮಾಡ್ಕೋತಾ ಇದ್ರು, ಪ್ಲೇಸ್ ನ ಶೇರ್ ಮಾಡ್ಕೊಳ್ಳೋ ವಿಚಾರಕ್ಕೆ ಏನಾದ್ರು ಬಂದ್ರೆ ಅದು ರಿಫ್ಲೆಕ್ಟ್ಸ್ ವೆರಿ ಬ್ಯಾಡ್ಲಿ. ನಮ್ಮ ಶಿವಾಜಿನಗರ ನಮ್ಮ ಜನರ ಮೇಲೆ ಬಹಳ ಕೆಟ್ಟದಾಗಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ಸ್ ಎಲ್ಲ ಬಂದು ನಮ್ಮ ಏರಿಯೆಲ್ಲ ರೌಂಡ್ ಹಾಕೋದ್ರಿಂದ ನಾವು ಅವ್ರಿಗೆ ತೋರಿಸ್ಬೇಕಾಗಿದೆ ನಾವು ಆದರ್ಶವಾಗಿದ್ದೀವಿ, ನಾವು ಚೆನ್ನಾಗಿ ಇಲ್ಲಿ ಕ್ಲೀನ್ ಆಗಿದ್ದೀವಿ, ಬಹಳಷ್ಟು ಆರ್ಗನೈಸ್ಡ್ ಆಗಿ ನಾವು ಈ ಫಂಕ್ಷನ್ ಮಾಡ್ತೀವಿ, ರಂಜಾನ್ ಮುಗಿಸ್ತೀವಿ. ನಾವು 1 ತಿಂಗಳು ಏನಿರುತ್ತೆ ಇವನ್ನ ಬಹಳ ಆರ್ಗನೈಸ್ಡ್ ಆಗಿ ವಿತ್ ಪೊಲೀಸ್ ನಾವು ಸಹ ಪೊಲೀಸ್ ಅವ್ರ ತರ ಕೆಲಸ ಮಾಡ್ತೀವಿ ಅಂತ ನೀವೆಲ್ಲ ನಮಗೆ ಪ್ರೂವ್ ಮಾಡ್ಬೇಕಾಗುತ್ತೆ. ಮತ್ತೆ ಇನ್ನೊಂದು ಹೆಣ್ಮಕ್ಳು ಜಾಸ್ತಿ ಬರ್ತಾರೆ. ಸೊ ಲಾಸ್ಟ್ ಟೈಮ್ ಒಂದು ಕೇಸ್ ಆಗಿತ್ತು, ಪಾರ್ಕಿಂಗ್ ವಿಚಾರದಲ್ಲಿ ಸಣ್ಣ ರಿವರ್ಸ್ ತೆಗೆಯುವಾಗ ಟಚ್ ಆಗಿ ಗಲಾಟೆ ಆಗಿದ್ದು. ಅವರು ಬಂದು ಕಂಪ್ಲೇಂಟ್ ಕೊಟ್ಟು ಅದು ಹಿಂದೂ ಮುಸ್ಲಿಂ ಆಗಿ ಅದು ಉರ್ದು ಕನ್ನಡ ಆಗಿ ಏನೇನೋ ಆಗೋಯ್ತು ಕಂಪ್ಲೇಂಟ್. ಪಾಪ ಅವರು ಟಚ್ ಮಾಡಿದವರು ಮತ್ತೆ ಇಬ್ರು ಒಳ್ಳೆಯವರಿದ್ದಾರೆ, ಇಬ್ರು ರೆಸ್ಪೆಕ್ಟಬಲ್ ಫ್ಯಾಮಿಲಿ. ಬಟ್ ಕೇಸ್ ಆದ ನಂತರ FIR ಆದ್ಮೇಲೆ ತಮ್ಗೆ ಗೊತ್ತಿದೆ, ಬೇಲ್ ಹೋಗ್ಬೇಕು, ಕೋರ್ಟ್ಗೆ ಹೋಗ್ಬೇಕು. 1 ವರ್ಷ ಆಗಿದೆ, ಇನ್ನ ಆ ಕೇಸ್ ಅವ್ರದ್ದು ಮುಗ್ದಿಲ್ಲ. ಸಣ್ಣ ವಿಚಾರ, ಬ್ಯಾಕ್ ರಿವರ್ಸ್ ತೆಗೆಯುವಾಗ ಟಚ್ ಆಯ್ತು ಅಂತ ಹೇಳಿ ಗಲಾಟೆ ಆಗಿದ್ದು. ಅದರಿಂದ ಸ್ವಲ್ಪ ಅನುಸರಣೆ ಮಾಡ್ಕೊಂಡು ಶಾಪ್ ಕೀಪರ್ಸು, ಹಾಕರ್ಸು ಮತ್ತೆ ಯಾರು ಈ ಸೆಕ್ಯೂರಿಟಿ ಅವ್ರು ಇರ್ತೀರಾ ಇದನ್ನೆಲ್ಲ ನೀವು ನೋಡ್ಕೊಂಡು ಹೆಣ್ಮಕ್ಳು ಬಂದಾಗ ಸ್ವಲ್ಪ ಸೇಫ್ಟಿಯಾಗಿ, ಅವ್ರಿಗೆ ಭಯ ಅನ್ನಿಸ್ಬಾರ್ದು, ಸೇಫ್ಟಿಯಾಗಿ ಬಂದು ಇಲ್ಲಿ ಊಟ ಮಾಡಿ ಇಲ್ಲಿ ವ್ಯವಸ್ಥೆ ಚೆನ್ನಾಗಿದೆ. ನಮ್ಮ ಈಸ್ಟ್ ಡಿವಿಷನ್ ಅಲ್ಲಿ ರಜಲ್ ಮಾರ್ಕೆಟ್ ಅಲ್ಲಿ ಬಹಳ ನೀಟಾಗಿ ಜನ ಆರ್ಗನೈಸ್ ಮಾಡಿದ್ದಾರೆ ಅಂತ ಹೇಳಿ ಬರ್ಬೇಕು. ಪುಲಕೇಶಿ ನಗರದಲ್ಲಿ ಫೇಜಲ್ಲಿ ಫುಡ್ ಮೇಲೆ ಬ್ಯಾನ್ ಆಗಿರೋದ್ರಿಂದ ನಿಮ್ಗೆ ಜಾಸ್ತಿ ಜನ ಬರ್ತಾರೆ. ಊಟ ತಿಂಡಿಗೆ ಇಲ್ಲಿ ಜಾಸ್ತಿ ಕ್ಯೂ ಇರುತ್ತೆ. ಎಲ್ಲರೂ ಸೇರಿ ಚೆನ್ನಾಗಿ ಹಬ್ಬ ಮಾಡೋಣ. ಲಾಸ್ಟ್ ಇಯರ್ ಅದೇ ರೀತಿ ಈ ವರ್ಷ ಇನ್ನೂ ಚೆನ್ನಾಗಿ ಮಾಡ್ಬೇಕು. ನಾ ಹೇಳಿದಾಗ್ಲೇ ಕಲ್ಪಲಿ ಸ್ಮಶಾನ ಅಥವಾ ಒಂದು ಪ್ರಯತ್ನ ಪಟ್ವಿ, ಅದು ಬಹಳ ಸಕ್ಸಸ್ ಆಗಿದೆ. ನೀವು ಆಮೇಲೆ ನೋಡಿ ಅದು ಯೂಟ್ಯೂಬ್ ಅಲ್ಲಿ ಬರುತ್ತೆ. ಆ ರೀತಿ ಈ ಸಲನು ನೀವು ಸೆಕ್ಯೂರಿಟಿ ಗಾರ್ಡ್ಸ್ ಹಾಕಿ ಪಾರ್ಕಿಂಗು, ಈ ಡಸ್ಟ್ ಬಿನ್, ಕ್ಲೀನಿನೆಸ್ ನಮ್ಮ ವಿವಿಪುರಂ ಅಲ್ಲಿ ಇದೆ ನೋಡಿ, ಅಲ್ಲಿ ಹೋಗಿ ಬಹಳ ಕ್ಲೀನ್ ಆಗಿದೆ. ಅಲ್ಲೂ ಸಹ ಬಹಳಷ್ಟು ಸಮಸ್ಯೆ ಇದೆ, ಕ್ಲೀನ್ ಆಗಿದೆ. ಅದೇ ರೀತಿ ಇಲ್ಲೂ ಸಹ ಚೆನ್ನಾಗಿ ಆರ್ಗನೈಸ್ ಮಾಡಿ ಶಿವಾಜಿನಗರದಲ್ಲಿ ಯಾರು ಬೇಕಾದ್ರೂ ಬಂದು ಊಟ ಮಾಡ್ಬೋದು. ಇಲ್ಲಿ ಕ್ಲೀನ್ ಆಗಿರುತ್ತೆ,
ಇಲ್ಲಿ ಯಾವುದೇ ತರ ಯಾರಿಗೂ ತೊಂದರೆ ಇಲ್ಲ. ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿದೆ, ಹೋಟೆಲ್ ಒಳ್ಳೆ ಊಟ ಕೊಡ್ತಾರೆ, ವಾತಾವರಣ ಚೆನ್ನಾಗಿದೆ, ಎಲ್ಲೂ ಗಲೀಜಿಲ್ಲ, ಆರಾಮಾಗಿ ಬಂದು ಊಟ ಮಾಡ್ಕೊಂಡು ಹೋಗ್ಬೋದು ಅಂತ ಜನರಿಗೆ ನಂಬಿಕೆ ಬರ್ಬೇಕು. ಈ ರೀತಿ ನೀವೆಲ್ಲರೂ ಸೇರಿ ಸಾಹೇಬ್ರು ಮಾತಾಡ್ತಾರೆ, ಹೇಳ್ತಾರೆ, ನೀವೆಲ್ಲರೂ ಸೇರಿ ಈ ಸಲ ಪ್ರಾಮಿಸ್ ಮಾಡ್ಬೇಕು. ನಾವು ಲಾಸ್ಟ್ ಟೈಮ್ ಬರೀ ಮಾತಾಡ್ಸಿ ಕಳ್ಸ್ಬಿಟ್ವಿ ನಿಮ್ಗೆ. ಈ ಸಲ ನೀವೆಲ್ಲ ನಮ್ಗೆ ಪ್ರಾಮಿಸ್ ಮಾಡಿ ಹೋಗ್ಬೇಕು, ವಿ ವಿಲ್ ಸಕ್ಸಸ್ ದಿಸ್ ಪ್ರೋಗ್ರಾಮ್ ಅಂತ. ರಂಜಾನ್ ಚೆನ್ನಾಗಿ ಆಚರಣೆ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು, ನನಗೆ ಅವಕಾಶ ಕೊಟ್ಟಿದ್ದು ಮಾತಾಡೋದಕ್ಕೆ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ರಂಜಾನ್ ಹಬ್ಬದ ಶುಭಾಶಯಗಳು. ಎಲ್ಲರೂ ಕೂಡ ಈ 300 ರಂಜಾನ್ ಹಬ್ಬದ ಆಚರಣೆಯಲ್ಲಿ ಖುಷಿಯಲ್ಲೇ ಇದ್ದೀರಾ. ಈ ಖುಷಿ ಹಾಗೇನೆ ಮುಂದುವರಲಿ. ಇದು ಹೊಸದಲ್ಲ, ಪ್ರತಿ ವರ್ಷನೂ ರಂಜಾನ್ ಬರುತ್ತೆ. ತಾವೆಲ್ಲರೂ ಕೂಡ ಈ ರಂಜಾನ್ ಹಬ್ಬನ ಒಂದು ತಿಂಗಳಲ್ಲಿ ತುಂಬಾ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀರಿ. ಏನೋ ಒಂದು ಗಂಟೆಗಳು ನಡೆದೇನೆ ನಾನು ನೋಡಿದ ಹಾಗೆ ಶಾಂತ ರೀತಿಯಿಂದಲೇ ಎಲ್ಲರೂ ಮುಕ್ತಾಯ ಆಗ್ತಾ ಇದೆ. ಹಾಗೇನೆ ಈ ವರ್ಷನೂ ಕೂಡ ಹಾಗೆ ಮುಗಿಲಿ. ಇನ್ನೊಂದು ಏನಂದ್ರೆ, ಈ ಶಿವಾಜಿನಗರದಲ್ಲಿ ರಂಜಾನ್ ಟೈಮಲ್ಲಿ ಹೊರಗಡೆಲ್ಲ ಬಂದ್ಬಿಟ್ಟು ಇಲ್ಲಿ ಫುಟ್ಪಾತ್ ಅಕ್ವೈರ್ ಮಾಡ್ಕೊಂಡು ಅಂಗಡಿ ಹಾಕ್ತಾರೆ. ಮೊದಲಿಂದಲೂ ಅದನ್ನ ಸ್ವಲ್ಪ ನಡ್ಕೊ ಬಂದೀವಿ. ಅದು ಹಬ್ಬ ಹತ್ತತ್ರ ಬಂತು ಅಂದ್ರೆ ಈ ರೋಡಲ್ಲೂ ಕೂಡ ಎಲ್ಲೂ ನಡೋಳಕ್ ಆಗಲ್ಲ. ಮೊದಲೆಲ್ಲ ನಡ್ಕೊಂಡು ಹೋಗ್ತಾ ಇತ್ತು. ಆದ್ರೆ ಇವಾಗ ಕೆಲವೊಬ್ರು ಈಗ 2 ವರ್ಷ ಆಯ್ತು, ಹೈಕೋರ್ಟ್ ಅಲ್ಲಿ ಅದನ್ನ ಹೋದ ವರ್ಷ ತಮ್ಮ ಮನೆಗೆಲ್ಲ ಬಂದಿಲ್ಲ. ಹೈಕೋರ್ಟ್ ಅಲ್ಲಿ ಕೂಡ ಒಂದು ಪಿಟಿಷನ್ ಹಾಕೊಂಡಿದ್ದಾರೆ. ಅದರಲ್ಲಿ BBMP, ಸೆಕ್ರೆಟರಿ, ಅಂಡರ್ ಸೆಕ್ರೆಟರಿ, ಪೊಲೀಸು ಜೊತೆಗೆ ನಮ್ಮ MLA ಸಾಹೇಬನ್ನು ಕೂಡ ಒಂದು ಪಾರ್ಟಿ ಆಗಿ ತಗೊಂಡಿದ್ದಾರೆ. ಅವರ ಕಂಪ್ಲೇಂಟ್ ಏನು, ಈಗ ತಮಗೆ ಗೊತ್ತಿದೆ, ಈ ಫಜಾ ಟೌನ್ ನಲ್ಲಿ ಆ ಫುಟ್ಪಾತ್ ಅಲ್ಲಿ ಏನು ಫುಡ್ ಸ್ಟಾಲ್ ಇತ್ತು ಅದು ಕ್ಯಾನ್ಸಲ್ ಆಗಿದೆ. ಈಗ ಅದೇ ರೀತಿಯಲ್ಲಿ ಕೂಡ ಶಿವಾಜಿನಗರದಲ್ಲೂ ಕೂಡ ಇಲ್ಲಿ ಏನಿರಬಾರ್ದು, ಕ್ಲೀನ್ ಇರಬೇಕು ಅನ್ನೋ ಉದ್ದೇಶಕ್ಕೆ ಒಂದು 5-6 ಜನ ಆಲ್ರೆಡಿ ಪಿಟಿಷನ್ ಹಾಕೊಂಡಿದ್ದಾರೆ. ಅದರಲ್ಲಿ ಈ ಫುಟ್ಪಾತ್ ಅಲ್ಲಿ ಬಂದ್ಬಿಟ್ಟು ಫುಡ್ ಹಾಕ್ಬಿಟ್ಟು ರೌಡಿಗಳು ಅಥವಾ ಇನ್ನೊಂದು ಈ ಬ್ಯಾಡ್ ಎಲಿಮೆಂಟ್ಸ್ ಗಳದೆಲ್ಲ ಒಂದು ಕ್ರಿಯೇಟ್ ಮಾಡ್ತಾರೆ. ಇಲ್ಲಿ ನಮ್ಗೆ ಅವಶ್ಯಕತೆ, ಇಲ್ಲಿ ಟ್ರಾಫಿಕ್ ಮೂವ್ ಆಗಲ್ಲ ಹಾಗೆ ಅಂತ ಹಾಕೊಂಡಿದ್ದಾರೆ. ಈಗ ಅದಕ್ಕೆ ಹೈಕೋರ್ಟ್ ತಾವೇನ್ ಆಕ್ಷನ್ ತಗೊಂಡಿದ್ದೀರಾ ಅಂತ ನಮ್ಮನ್ನು ಕೇಳುತ್ತೆ. ಕಂಪ್ಲೇಂಟ್ ತಾಗ ನಾವು ಆನ್ಸರ್ ಮಾಡ್ಬೇಕು. ಹೈಕೋರ್ಟ್ ಗೊತ್ತಲ್ವಾ, ಹೈಕೋರ್ಟ್ ನಿಮ್ ಬೇರೆ ಏನು ಕೇಳ್ತಾ ಇಲ್ಲ, ನಿಮ್ಮ ಕಾನೂನು ಅಡಿಯಲ್ಲಿ ನೀವು ಏನ್ ಕ್ರಮ ಕೈಗೊಂಡಿರಿ ಅಂತ BBMP ಕೇಳಿದೆ, ಮತ್ತೆ ನಮ್ಮನ್ನು ಕೇಳ್ತಾ ಇದೆ. ನಾವು ಆನ್ಸರ್ ಮಾಡ್ಬೇಕಾಗಿದೆ. ದಯಮಾಡಿ ತಮ್ಗೆ ಹೇಳ್ತಾರೆ ಅಷ್ಟೇ, ಹಬ್ಬವನ್ನು ಆಚರಣೆ ಮಾಡಿ. ಎಲ್ಲರೂ ಹಬ್ಬ ಆಚರಣೆ ಮಾಡಿದ್ರೆ ಸಂತೋಷಕ್ಕೋಸ್ಕರ. ಪ್ರತಿ ಮನುಷ್ಯನಿಗೂ 365 ದಿನ ಕೂಡ ನಾವು ತಮ್ಮ ಕರ್ತವ್ಯದಲ್ಲಿ ತಮ್ಮ ಬಿಸ್ನೆಸ್ ಮಾಡ್ಕೊಂಡು ಇದ್ದಾಗ ಯಾವುದೋ ಒಂದು ನಮಗೂ ಸ್ವಲ್ಪ ರಿಲ್ಯಾಕ್ಸ್ ಬೇಕು ಅನ್ಸುತ್ತೆ. ಒಂದು ಹಬ್ಬ ಆಚರಣೆ ಅದು ನಮಗೂ ಕುಟುಂಬ ಜೊತೆಗೆ ಒಂದು ಕಳೆ ಇದೆಯಲ್ಲ, ಅದು ಸಂತೋಷಕರಂತ ವಿಷಯ ಬೇಕು. ಹಾಗಿದ್ರೆ ನಾವು ಕಾನೂನನ್ನ ಉಲ್ಲಂಘನೆ ಮಾಡಿ ಮಾಡೋದಲ್ಲ. ತಮ್ಮೆಲ್ಲರಿಗೂ ಹೇಳ್ತಾ ಇರುತ್ತೆ, ಯಾವುದೇ ಕಾರಣಕ್ಕೂ ಫುಟ್ಪಾತ್ ಅನ್ನ ಅಕ್ವೈರ್ ಮಾಡ್ಕೊಂಡು ಆ ಟೇಬಲ್ ಹಾಕೊಂಡು ಅದೆಲ್ಲ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಾವು ಈ ಸರಿ ನಾವು ಹೈಕೋರ್ಟ್ಗೆ ಆನ್ಸರ್ ಮಾಡ್ಬೇಕು. ಈ ವರ್ಷನೂ ಹಾಕೊಳ್ತಾರೆ, ಹಾಗೆ ಹಾಕೊಳ್ಳೋದು ಅವರು. ಇಲ್ಲದಂದ್ರೆ ಪ್ರತಿಯೊಂದನ್ನು ಕೂಡ ಒಂದು ವಿಡಿಯೋ ಮಾಡ್ಕೊಂಡು ವಿಡಿಯೋ ಜೊತೆಗೆ ಹಾಕ್ತಾರೆ ಅವರು. ಆಗ ನಾವು ಹೈಕೋರ್ಟ್ಗೆ ಆನ್ಸರ್ ಆವಾಗ ನಾವೇ ನಿಂತ್ಕೋಬೇಕು, ಹೈಕೋರ್ಟ್ ಕಟಕಟ ನಿಂತ್ಕೋಬೇಕಾಗುತ್ತೆ. ದಯಮಾಡಿ ತಮ್ಮೇಲೆ ಎಲ್ಲರಿಗೂ ಆದಷ್ಟೇ, ಶಿವಾಜಿನಗರ ಇವತ್ತಲ್ಲ, ಈ ಬೆಂಗಳೂರು ಕುರ್ತಗಿನಕ್ಕೂ ಶಿವಾಜಿನಗರಕ್ಕೆ ಅದರದೇ ಒಂದೊಂದು ಹೆಸರಿದೆ, ಅದೇ ಒಂದು ಪ್ರಖ್ಯಾತಿ ಇದೆ, ಒಂದು ಒಳ್ಳೆ ಹೆಸರು ಇದೆ. ಆ ನಂತರವಾಗಿ ಬೆಂಗಳೂರಲ್ಲಿ ಬೇರೆ ಬೇರೆ ಭಾಷೆ ಬೆಳೆದಿರ್ಬೋದು, ಆದ್ರೆ ಶಿವಾಜಿನಗರಕ್ಕೆ ಅದರದೇ ಆದಂತ ಒಂದು ಒಳ್ಳೆ ಹೆಸರು ಇದೆ. ಅದು ಹಾಗೆ ಮುಂದುವರ್ಕೊಂಡು ಹೋಗಿ. ಹಾಗೇನೆ ನೀವು ಈ ರಂಜಾನ್ ಟೈಮಲ್ಲಿ ಈ ಅಂಗಡಿಯನ್ನ ವಿಸ್ತರಣೆ ಮಾಡ್ಕೊಂಡು ಅಂಗಡಿ ಫುಟ್ಪಾತ್ ಮತ್ತೆ ರಸ್ತೆ ಅಲ್ಲಿ 3 ಸಾಲು ಬರುತ್ತೆ. ದಯಮಾಡಿ ಮಾಡಕ್ ಹೋಗ್ಬೇಡಿ. ಇಲ್ಲಿ ಒಂದು ಕ್ಲೀನ್ನೆಸ್ ಅನ್ನ ಮೇಂಟೈನ್ ಮಾಡಿ. ಅಷ್ಟೊಂದು ಹೇಳ್ತಾ ನನ್ನ ಮಾತಾಡೋಕೆ ಅವಕಾಶ ಕೊಟ್ಟಂತ ಮಾನ್ಯ MLA ಸಾಹೇಬರಿಗೂ ನಾವು ಒಂದೊಂದು ಇಲ್ಲಿ ಮುಗಿಸ್ತೀವಿ. ಕೂಡ ಈಗಾಗಲೇ ಸಾಹೇಬ್ MLA ಸಾಹೇಬ್ ಹೋದ್ ಸರಿ ಮೀಟಿಂಗ್ ಮಾಡಿದಾಗ ಎಲ್ರಿಗೂ ಹೇಳಿದ್ರು, ನೀವು ಕ್ಲೀನ್ನೆಸ್ ಮೇಂಟೈನ್ ಮಾಡಿ, ಎಲ್ಲ ಡಸ್ಟ್ಬಿನ್ ಎಲ್ಲ ಇಟ್ಕೊಳ್ಳಿ, ಹಾಗೆ ಟ್ರಾಫಿಕ್ ಜನರು ಓಡಾಡಲಿಕ್ಕೆ ಅನುಕೂಲ ಮಾಡ್ಕೊಡಿ ಅಂತೇಳಿ ಇದೇ ಜಾಗದಲ್ಲಿ ಮೀಟಿಂಗ್ ಮಾಡಿ ಹೇಳಿದ್ರು. ಈಗಲೂ ಸಹ ಅಷ್ಟೇ, ಶಿವಾಜಿನಗರಕ್ಕೆ ಇಲ್ಲಿ ಎಲ್ಲ ತುಂಬಾ ರಶ್ ಇರುತ್ತೆ, ಎಲ್ಲ ಬರ್ತಾರೆ, ಹೊರಗಡೆಯಿಂದನೂ ತುಂಬಾ ಬರ್ತಾರೆ. ಬರೀ ಇಲ್ಲಿಯವರು ಅಷ್ಟೇ ಅಲ್ಲ, ಇಡೀ ಬೆಂಗಳೂರು ಸಿಟಿ ಅವರು ಇಲ್ಲಿ ಬರ್ತಾರೆ. ಅವ್ರ
ಅವ್ರು ಬಂದಂತ ಸಂದರ್ಭದಲ್ಲಿ ಜನರು ಹೋಗಕ್ಕೆ ಬರಕ್ಕೆ ನೀಟಾಗಿರ್ಬೇಕು. ಆ ತರ ನೀವು ವ್ಯವಸ್ಥೆನ ಕಲ್ಪಿಸ್ಕೊಟ್ರೆ ಸಾಕು. ಎಲ್ಲರೂ ಕೂಡ ಯಾರು ಸ್ಟಾಲ್ ಹಾಕ್ತೀರಿ ಏನ್ ಮಾಡ್ತೀರಿ ನೀವೆಲ್ಲರೂ ಕೂಡ ಇಲ್ಲಿ ನಮ್ಮ ಅಂಗಡಿಯವರು ಹೋಟೆಲ್ದವರೆಲ್ಲ ಸಹಕಾರ ಮಾಡಿ ಅದಕ್ಕೆ ಈ ಸ್ವಚ್ಛತೆ ಮತ್ತೆ ಜನರು ಮೂವ್ಮೆಂಟ್ ಫ್ರೀಯಾಗಿ ಮೂವ್ಮೆಂಟ್ ಆಗೋದಕ್ಕೆ ದಯಮಾಡಿ ಸಹಕಾರ ಮಾಡ್ಕೊಡ್ಬೇಕಂತೇಳಿ ನಮ್ಮೆಲ್ಲರೂ ಕೇಳ್ಕೊಂಡು ನಮ್ಮ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ನಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ ಸರ್.